ಮಸೀದಿಯಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶ ಕೊಟ್ಟಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ರಿಯಾಜ್ ಅವರು SDPI ಮುಖಂಡರು ನಮ್ಮ ಜೊತೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ರಿಯಾಜ್, ತಾವು ಹೇಳ್ತಾ ಇದ್ರಿ ನೆಟ್ವರ್ಕ್ ಇಶ್ಯೂ ಆಯಿತು, ಮಾತಾಡೋಕೆ ಆಗಲಿಲ್ಲ. ಪ್ಲೀಸ್ ಕಂಟಿನ್ಯೂ. ಮೇಡಮ್, ಇಲ್ಲಿ ಇರುವಂತಹದ್ದು ಗ್ಯಾನ್ವಾಪಿ ಮಸೀದಿಯ ವಿಚಾರದಲ್ಲಿ ಸ್ಥಳೀಯ ನ್ಯಾಯಾಲಯ ಹೈಕೋರ್ಟಿನಲ್ಲಿ ಪ್ರಕರಣ ನಡೆಯುವ ನಡುವೆ ಏಕಾಏಕಿ ತರಾತುರಿಯಲ್ಲಿ ಒಂದು ತೀರ್ಪನ್ನು ನೀಡಿರುವಂತಹದ್ದು. ಇದು ಒಂದು ಸಂವಿಧಾನಕ್ಕೆ ಮಾಡಿದಂತಹ ಒಂದು ಅವಮಾನ ಮತ್ತು ಅಪಚಾರ. ಅಲ್ಲಿಯ ನಿವೃತ್ತಿ ಹಂತದಲ್ಲಿರುವಂತಹ ನ್ಯಾಯಾಧೀಶರು ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಒಂದು ವರ್ಗವನ್ನ ಓಲೈಸುವಂತಹ ಪ್ರಕ್ರಿಯೆಗೆ ಕೈ ಹಾಕಿದ್ದಾರೆ. ಇದು ತಪ್ಪು. ಹೈಕೋರ್ಟ್ ಇದನ್ನು ಕೂಡಲೇ ತಡೆ ಹಿಡಿಬೇಕು. ಅಲ್ಲಿರುವವರಿಗೆ ಏನು ವರ್ಷಿಪ್ ಆಕ್ಟ್ ಪ್ರಕಾರ ಅಲ್ಲಿರುವಂಥ ಮುಸ್ಲಿಂ ಮಸೀದಿ ಆಡಳಿತಕ್ಕೆ ನ್ಯಾಯವನ್ನು ಒದಗಿಸಬೇಕು ಅನ್ನೋದಾಗಿದೆ ನಮ್ಮ ಪ್ರಯತ್ನ. ಇನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರಲ್ಲಿ ಈಗಲೂ ಕೂಡ ನಾವು ಬದ್ಧರಾಗಿದ್ದೇವೆ. ಈ ದೇಶದ ಮಸೀದಿಗಳು, ಈ ದೇಶದ ಮಂದಿರಗಳು, ಈ ದೇಶದ ಚರ್ಚ್ಗಳು, ಇದು ಈ ದೇಶದ ಅಸ್ಮಿತೆಗಳು. ಇದನ್ನ ಸಂವಿಧಾನಬದ್ಧವಾಗಿ ಕಾಯಲಿಕ್ಕೆ ನಾವು ರಕ್ತವನ್ನು ಕೊಡ್ಲಿಕ್ಕೂ ಜೀವವನ್ನು ಕೊಡ್ಲಿಕ್ಕೂ ಹುತಾತ್ಮರಾಗ್ಲಿಕ್ಕೂ ತಯಾರಾಗಿದ್ದೇವೆ. ಯಾಕಂತ ಹೇಳಿದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಬೇಕು. ಮನುವಾದ, ಗಾಂಧೀಜಿಯನ್ನ ಕೊಂದಂತ ಗೋಡ್ಸೆಯ ವಾದಗಳು ಇಲ್ಲಿ ನೆಲೆ ನಿಲ್ಬಾರದು ಅನ್ನೋದಾಗಿದೆ ನಾವು ವಾದ ಮಾಡುವಂತಹದ್ದು. ರಿಯಾಜ್ ಅವರೇ, ನಿಮ್ಮ ವಾದ ನಾನು ಅದಕ್ಕೆ ಯಾವುದೇ ರೀತಿಯ ತಕರಾರಿಲ್ಲ. ಆದರೆ ಕೋರ್ಟ್ ಕೊಟ್ಟಿದೆ, ಈಗ ಅದರಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಅಪೀಲ್ ಹೋಗಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ರೀತಿ ರಾಜಾರೋಷವಾಗಿ ನಡು ರಸ್ತೆಯಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಈ ರೀತಿಯ ಮಾತುಗಳನ್ನ ಆಡೋದ್ರಿಂದ ಅದು ಯಾವ ರೀತಿಯ ಮೆಸೇಜ್ ಹೋಗುತ್ತೆ ಅನ್ನೋದು ಪ್ರಶ್ನೆ ಅಲ್ವಾ? ನೀವು ಹೇಳೋ ಉದ್ದೇಶ ಒಂದಿರುತ್ತೆ, ಅದು ರೀಚ್ ಆಗೋ ಉದ್ದೇಶ ಇನ್ನೊಂದಾಗಿರುತ್ತೆ. ಮಸೀದಿಗಳು, ಮಂದಿರಗಳು, ಚರ್ಚ್ಗಳು ಅಲ್ಲಲ್ಲ, ಮಸೀದಿಗಳು, ಮಂದಿರಗಳು, ಚರ್ಚ್ಗಳು ಉಳಿಬೇಕು ಅಂತ ಹೇಳಿ ಅಬ್ದುಲ್ ಮಜೀದ್ ರವರು ಹೇಳಿದ್ರು. ಈ ಮೂರನ್ನು ಉಳಿಸಲಿಕ್ಕೆ, ಗುಡಿಗಳನ್ನು ಉಳಿಸಲಿಕ್ಕೆ ಜೀವ ನೀಡುವೋಣ ಅಂತ ಹೇಳುವಂತದ್ದು, ಹುತಾತ್ಮರಾಗೋಣ, ಸಂಘರ್ಷ ಮಾಡೋಣ ಹೇಳುವಂತದ್ದು ಒಂದು ಜಾತ್ಯತೀತ ಸಂದೇಶವನ್ನು ನೀಡಿತ್ತಲ್ವಾ? ಇದು ಒಳ್ಳೆಯ ಬೆಳವಣಿಗೆ ಅಲ್ವಾ? ಪ್ರಮೋದ್ ಮುತಾಲಿಕ್ ತರ, ಪ್ರಭಾಕರ್ ಭಟ್ ತರ ಅಥವಾ ಸಂಸದ ಹೆಗ್ಗಡೆ ತರ ಇಲ್ಲಿ ಹಿಂದೂಗಳ ಪರವಾಗಿ ಕೋಮು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಲಿಲ್ಲಲ್ವಾ? ಗಂಗಾಧರ್ ಕುಲಕರ್ಣಿ ಯಾವುದೇ ರೀತಿಯ ಪ್ರಚೋದನೆ ನೀಡುವಂತಹ ಹೇಳಿಕೆ ಅಲ್ಲ ಅದು. ನೋಡಿ, ಈಗ ಪ್ರತಿ ಸರಿ ವರ್ಷಿಪ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೋರ್ಟ್ಗೆ ವರ್ಷಿಪ್ ಆ್ಯಕ್ಟ್ನಲ್ಲಿ ಇದು ಅಟ್ರಾಕ್ಟ್ ಆಗುತ್ತೋ ಇಲ್ಲ ಅನ್ನೋಂಥದ್ದು ಅವ್ರಿಗೆ ಗೊತ್ತಿಲ್ವಾ? ನ್ಯಾಯಾಧೀಶರಿಗೆ, ಹೈಕೋರ್ಟಿಗೆ ಗೊತ್ತಿಲ್ವಾ? ಅದು ಯಾವ ನ್ಯಾಯಾಧೀಶರಿಗೂ ಗೊತ್ತಿಲ್ವಾ? ಅಥವಾ ಎದುರುಗಡೆ ಇರುವಂತವರೇ ಅಲ್ಲೇನು ಅಡ್ವೊಕೇಟ್ಸ್ ಅಪಾಯಿಂಟ್ ಮಾಡಿದ್ದಾರೆ, ಅವ್ರ ಅದ್ರ ಬಗ್ಗೆ ವಾದ ಮಾಡಿಲ್ವಾ? ಅವ್ರು ವಾದ ಮಾಡಿದ ನಂತರನು ಆ ಕೇಸನ್ನ ಅದು ಆ ಒಂದು ಹೈಕೋರ್ಟ್ ನಲ್ಲಿ ಕೇಸ್ ಅಡ್ಮಿಟ್ ಆಗಿದೆ. ಇಟ್ ಮೀನ್ಸ್ ಇಟ್ ಸೆಲ್ಫ್ ಅದು ಆ ಕೋರ್ಟ್ ವರ್ಷಿಪ್ ಆಕ್ಟ್ ನಿಂದ ಆ ಕೇಸ್ ಹೊರಗಿದೆ ಅಂತ ಅರ್ಥ. ಯಾರು ಆ ರೀತಿಯಾಗಿರಲ್ಲ, ವರ್ಷಿಪ್ ಆಕ್ಟ್ ಆಗಲ್ಲ. ಕಾಮನ್ ಸೆನ್ಸ್ ಬೇಡವಾ ಇವರಿಗೆ? ವರೆಗೂ ಪೂಜೆ ನಡೆದಿತ್ತು ಅನ್ನೋದಕ್ಕೆ ಉದಾಹರಣೆಗಳಿದೆ, ದಾಖಲೆಗಳಿದೆ. ಹಾಗೆ ಇಟ್ಕೊಂಡಾಗಿಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದು, ಸುಮ್ಮನೆ ಇವ್ರ ಕಾನೂನು ಇವ್ರ ಮುಗಿಗೆ ನೇರಾಗಿ ಮಾತಾಡೋದು, ಇನ್ನ ಪ್ರಚೋದನೆ ಕೊಡುವಂತದ್ದು ನಾವೆಲ್ಲ. ಏನು ಇವರೆಲ್ಲ ಪ್ರಶ್ನೆ ಹಾಕೊಂಡು ಕನಯ್ಯನ ಹತ್ಯೆ ಮಾಡಿದ್ರಲ್ಲ, ಅದು ಹರ್ಷನ್ನ ಹತ್ಯೆ ಮಾಡಿದ್ರಲ್ಲ, ಪ್ರವೀಣನ್ನ ಹತ್ಯೆ ಮಾಡಿದ್ರಲ್ಲ. ಗಂಗಾಧರ್ ನೀವೆಲ್ಲ ಮಲ್ಕೊಂಡು ದಯವಿಟ್ಟು ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕನ್ಸಲ್ಲೂ ಅದೇ ಬರುತ್ತೆ ನಿಮಗೆ, ಮಲ್ಕೊಂಡ್ರು ಅದೇ ಬರೀ. ಗಂಗಾಧರ್ ಒಂದ್ ನಿಮಿಷ ಗಂಗಾಧರ್ ಅವರೇ, ಅಬ್ದುಲ್ ರಜಾಕ್ ರಿಯಾಕ್ಟ್ ಮಾಡಿದ್ದಾರೆ, ಅದನ್ನ ಕೌಂಟರ್ ಮಾಡಿ ಪ್ಲೀಸ್.
ನಿಮಿಷ. ಎಸ್ ಅಬ್ದುಲ್ ರಜಾಕ್. ನೋಡಿ, ಈ ಕೇಸು ವಾರಣಾಸಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ಇದೆ, ಹೈಕೋರ್ಟಲ್ಲೂ ಇದೆ, ಸುಪ್ರೀಂ ಕೋರ್ಟಲ್ಲೂ ಇದೆ. ಒಂದೊಂದು ಹಂತದಲ್ಲಿ ಒಂದೊಂದು ಕೋರ್ಟ್ ಮೆಟ್ಲನ್ನು ನಾವು ಹತ್ತಿದ್ದೀವಿ, ಅವರು ಬಂದಿದ್ದಾರೆ. 3 ಕೋರ್ಟ್ಗಳಲ್ಲಿ 3 ಡಿಫ್ರೆಂಟ್ ಪೆಟಿಷನ್ಸ್ ನಡೀತಾ ಇದೆ. ಈ ಒಂದು ವ್ಯಾಸ್ ತೆಹಖಾನ ಅಂತಿತ್ತಲ್ಲ, ಆ ಕೇಸಿನ ಬಗ್ಗೆ ಮುಸಲ್ಮಾನರ ಕಡೆಯ ವಾದವನ್ನು ಡಿಸ್ಟ್ರಿಕ್ಟ್ ಕೋರ್ಟ್ ಕೇಳಲಿಲ್ಲ. ನಾವು ಇದನ್ನು ತಡೆ ಮಾಡ್ಕೊಳ್ಳೋಕ್ಕೆ ಇದನ್ನು ತಡೆ ಕೊಡಿ, ನಮಗೆ ಸ್ಟೇ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಮೊದಲನೇ ಪ್ರಶ್ನೆ ಅಡ್ವೊಕೇಟ್ ಜನರಲ್ ಕೇಳಿದ್ದೇನೆ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಸುಪ್ರೀಂ ಕಂಟಿನ್ಯೂ ಕೋರ್ಟ್ ಮಾಡಿ. ಕೇಳಿದಂದ್ರೆ ಈಗ ಮುಸ್ಲಿಮರ ವಾದ ಕೇಳಲಿಲ್ಲ ಅಂದ್ರೆ ಗೆಟ್ ಅ ಚಾನ್ಸ್ ಟು ಪ್ಲೇಸ್, ಅವರ ವಾದವನ್ನ ಅವ್ರು ಹೇಳಕ್ಕೆ ಅವಕಾಶ ಸಿಗ್ತಾ ಅಂತ ಕೇಳಿದ್ರು. ಇಲ್ಲ ಮೆಲಾಡ್ ಎಷ್ಟೋ ದಿನದಿಂದ ನಡ್ಕೊಂಡು ಕೇಸ್ ಬಂದಿದೆ ಅಂತ ಹೇಳಿದಕ್ಕೆ 15ನೇ ಜುಲೈಗೆ ಬಂದಿರುವ ಒಂದು ಆರ್ಡರನ್ನು ಮೊದಲು ನೀವು ಚಾಲೆಂಜ್ ಮಾಡಿದ್ದೀರಾ ಅಂತ ಮುಸಲ್ಮಾನರನ್ನ ಕೇಳಿದ್ರು. ಇಲ್ಲ ಮಿಲಾಡ್ ಮಾಡಿಲ್ಲ ಅಂದರೆ ನೀವು ಅಲಹಾಬಾದ್ ಹೈಕೋರ್ಟ್ ಹೋಗಿ ಮೊದಲು ಅದನ್ನು ಚಾಲೆಂಜ್ ಮಾಡಿ ಆಮೇಲೆ ಇದನ್ನು ತಗೊಂಬನ್ನಿ ಅಂತ ಹೇಳಿದ್ರು. ನೋಡಿ, ಸಂಘರ್ಷ ಅನ್ನೋದು ಕೆಟ್ಟ ಪದ ಅಲ್ಲ. ಹುತಾತ್ಮರಾಗಬೇಕು ಅಂತ ಹೇಳಿದ್ರೆ ಕೇಳಿ 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 ಗೊತ್ತಾಯ್ತು. ಎಲ್ಲೋ ಒಂದು ಕಡೆ ಉಡುಪಿಯಲ್ಲಿ 5 ಜನ ಹೆಣ್ಣು ಮಕ್ಕಳು ಕೇಸರಿ ಅವರ ಹಿಜಾಬನ್ನು ಹಾಕೊಳ್ತಾರೆ ಅಂದ್ರೆ, ಮಂಡ್ಯದ ಗಂಡು ಮಕ್ಕಳ ಕಾಲೇಜಿನಲ್ಲಿ ಗಂಡು ಮಕ್ಕಳು ಕೇಸರಿ ಶಾಲನ ಹಾಕೊಳ್ತಾರಲ್ಲ. ಈಗ ಮತ್ತೆ ಹಿಜಾಬ್ ಬರೋದು ಬೇಡ. ಅಲ್ಲ, ನಾನೊಂದು ಪ್ರಶ್ನೆ ನೀವು ಹೇಳಿದ್ರಲ್ವಾ, ಈಗ ಮುಸ್ಲಿಮರ ವಾದವನ್ನ ಕೋರ್ಟ್ ಕೇಳಲೇ ಇಲ್ಲ ಅಂತ, ಅದು ಹೇಗಾಗುತ್ತೆ? ಕೇಳ್ದೇನೆ ಅದ್ ಹೆಂಗೆ ತೀರ್ಪು ಕೊಡಕ್ಕಾಗುತ್ತೆ? ಅದೇ ಮಾಡಿದ್ದು ನೀವು ಸುಮ್ನೆ ಕೂರ್ತೀರಾ? ಅದೇ ಮಾಡ್ಬಿಡ್ತೀರಾ? ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಜಡ್ಜಿಗೆ ಇತಿಹಾಸದಲ್ಲಿ ದಿಸ್ ಕೇಸ್ ಶುಡ್ ಬಿ ಹ್ಯಾಂಡಲ್ಡ್ ಬೈ ಅ ಸೀಸನ್ಡ್ ಅಂಡ್ ಅ ಮೆಚೂರ್ಡ್ ಜಡ್ಜ್ ಅಂತ ಹೇಳ್ತಾ, ಅಂದ್ರೆ ಏನರ್ಥ? ಜಸ್ಟಿಸ್ ಎ.ಕೆ. ವಿಶ್ವೇಶ ಈಸ್ ಇಮ್ಮೆಚೂರ್ಡ್, ಅಲ್ಲ, ಈಗ ನಾಟ್ ಸೀಸನ್ಡ್ ಅಂತ ಕೋರ್ಟ್ ಆದೇಶವನ್ನ ಈ ರೀತಿ ಬೀದಿಯಲ್ಲಿ ಚರ್ಚೆ ಮಾಡೋದ್ರಿಂದ ಚರ್ಚೆ ಅಲ್ಲ ಅದು, ಯಾರಿಗೂ ಯಾವುದೇ ರೀತಿಯ ಲಾಭ ಆಗಲ್ಲ. ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ಣಯ, ಆ ಜಾಗದಲ್ಲಿ ಮಂಡ್ಯದಲ್ಲಿ ನೀವು ಕೇಸರಿ ಧ್ವಜವನ್ನ ಹಾರಿಸುವಾಗಿಲ್ಲ, ಅದು ಸರ್ಕಾರಿ ಜಾಗ. ಇವಾಗ ರಾಜ್ಯಾದ್ಯಂತ ಪ್ರತಿಭಟನೆ, ಆ ಪ್ರಕರಣ ಬೇರೆ. ಅಬ್ದುಲ್ ರಜಾಕ್ ಅದರ ಹಿಂದಿನ ಕಥೆ ನಿಮಗೂ ಕೂಡ ಗೊತ್ತು, ನಮಗೂ ಗೊತ್ತು. ಅದನ್ನ ಮತ್ತೆ ಹೇಳಿ ತರೋದು ಬೇಡ. ಈಗ ಒಂದು ಚಿಕ್ಕ ಬ್ರೇಕ್ ನ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.